ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತಿ ಆಸೆ ಸೊಸೆ ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್. ಒಂದಿನ ಬೆಳಗ್ಗೆ ಚಂದ್ರಕಾಂತಂ ನೀರ್ ಬಿಂದಿಗೆ ಎತ್ಕೊಂಡು ಆಚೆ ಹೋಗ್ತಿದ್ಲು. ಅದನ್ ನೋಡಿದ್ ಸೂರ್ಯಕಾಂತಂ, ಬಿಂದಿಗೆ ಎತ್ಕೊಂಡು ಎಲ್ಲೋಗ್ತಿದ್ಯೇ? ಚಂದ್ರಮಂಡಲಂ ಮೇಲೆ ಅತ್ತೆ. ಏನೇ ಅತ್ತೆ ಹತ್ರನೇ ಜೋಕಾ? ಮತ್ತೆ ಇನ್ನೇನತ್ತೆ, ಬಿಂದಿಗೆ ಎತ್ಕೊಂಡು ಎಲ್ಲೋಗ್ತಾರೆ? ಆಚೆ ನೀರ್ ಹಿಡ್ಕೊಂಡ್ ಬರಕ್ಕೆ. ಅಬ್ಬೋ, ಏನೇ ಇವತ್ತು ಫುಲ್ ಜೋಶಲ್ಲಿದ್ಯಾ? ಏನಾಯ್ತಾ? ನಿಮ್ ಮಗನ್ನ ಯಾವಾಗ ಏನ್ ಕೇಳಿದ್ರು ಇವಾಗಲ್ಲ ಬೇರೆ ದಿನ, ಇವಾಗಲ್ಲ ನಾಳೆ ಅಂತ ಹೇಳ್ತಾನೆ. ಸರಿ, ಏನ್ ಕೇಳಿದ್ಯೆ? ನನ್ ಸೊಂಟಕ್ಕೆ ಸೊಂಟ ಚೇಂಜ್ ಮಾಡ್ಸಕ್ ಕೇಳ್ದೆ. ಆ ಮಾತ್ ಕೇಳಿದ ತಕ್ಷಣ ಸೂರ್ಯಕಾಂತ ಫುಲ್ ಶಾಕ್ ಆಗಿ, ಹಾ ಬರೀ ಸೊಂಟ ಚೇಂಜ್ ಸಾಕಾ ಇಲ್ಲ ಕಿರೀಟ ಬೇಕಾ? ಇವಾಗ ಬರೀ ಸೊಂಟ ಚೇಂಜ್ ಕೇಳ್ದೆ ಅತ್ತೆ. ಓ ಹೌದಾ, ಸರಿ ಆಯ್ತು, ನಾನ್ ಹೇಳ್ತೀನಿ ಬಿಡು ನಿನ್ ಸೊಂಟ ಚೇಂಜ್ ಮಾಡ್ಸಕ್ಕೆ. ಹೋಗು, ನೀನ್ ನೀರ್ ತಗೊಂಬಮ್ಮ. ಆಯ್ತು ಸರಿ ಅಂತ ಹೇಳಿ ನೀರ್ ಸೇದೋ ಬಾವಿ ಹತ್ರ ಬಂದು ಆ ಬಾವಿ ಹತ್ರ ಹಗ್ಗ ಕಟ್ಟಿರುವ ಬಕೆಟ್ ನ ಬಾವಿ ಒಳಗಡೆ ಬಿಸಾಕಿ ನೀರ್ನ ಸೇತಾ ಇರ್ತಾಳೆ. ನೀರ್ ಸೇತಿರೋವಾಗ ಆ ಬಕೆಟ್ ಅಲ್ಲಿ ಒಂದ್ ದೊಡ್ಡ ಪೆಟ್ಟಿಗೆ ಸಿಗುತ್ತೆ. ಅದನ್ನ ನೋಡಿ ಇವಳಿಗೆ ಫುಲ್ ಆಶ್ಚರ್ಯ ಆಗುತ್ತೆ. ಹಾ, ಏನಿದು? ಹಳೆ ಕಾಲದ ಪೆಟ್ಟಿಗೆ ತರ ಇದೆ ಅಲ್ವಪ್ಪ? ಒಂದ್ ವೇಳೆ ಬಂಗಾರ ವಜ್ರ ಎಲ್ಲ ಇದೆಯೇನು? ಹಾ ಅತ್ತೆ ನೋಡಿಲ್ಲ ಅಲ್ವಾ? ಹಾ, ಇದನ್ನ ನನ್ ರೂಮ್ ಒಳಗಡೆ ಎತ್ಕೊಂಡೋಗಿ ನೋಡೋಣ. ಹಂಗಂತ ಅನ್ಕೊಂಡು ಆ ಪೆಟ್ಟಿಗೆನ ಸೀರಿಯಲ್ ಬಚ್ಚಿಟ್ಕೊಂಡು ಮೆತ್ತಗ್ ನಡೀತಾ ಅವ್ರ ರೂಮ್ ಬರ್ತಾಳೆ. ಬಂದು ಅರ್ಜೆಂಟ್ ಆಗಿ ಓಪನ್ ಮಾಡ್ತಾಳೆ. ಅದ್ರಲ್ಲಿ ಇರೋದನ್ನ ನೋಡಿ ನಿರಾಶೆಯಿಂದ, ಹಾ ಛ, ಯಾವ ಬಂಗಾರನೋ ವಜ್ರನೋ ಇರುತ್ತೆ ಅನ್ಕೊಂಡೆ. ನೋಡಿದ್ರೆ ಇದು ಮೇಕಪ್ ಕಿಟ್ಟಾ? ಇದ್ ಯಾಕಪ್ಪ ಅಲ್ಲೋಯ್ತು? ಇಷ್ಟ ಹಳೇದಾಗ ಅಲ್ಲಿ ಯಾಕೆ ಬಿದ್ದಿದೆ? ಮೇಕಪ್ ಕಿಟ್ ಇಂದ ನನ್ಗೇನು ಕೆಲ್ಸ ಇಲ್ಲ ಅಂತ ಅನ್ಕೊಂಡು ಅದನ್ನ ಕೆಳಗಡೆ ಬಿಸಾಕ್ತಾಳೆ. ಆ ಪೆಟ್ಟಿಗೆ ಮಂಚದ ಕೆಳಗಡೆನೆ ಬಿದ್ದಿತ್ತು. ಮತ್ತೆ ಚಂದ್ರಕಾಂತ ಯಾವಾಗಿನ ತರ ಅವಳ ಕೆಲ್ಸ ಅವಳು ಮಾಡ್ಕೋತಾ ಇದ್ಲು. ಹಂಗೆ 2 ದಿನ ಕಳ್ದೋಯ್ತು. ಒಂದಿನ ಬೆಳಗ್ಗೆ ಚಂದ್ರಕಾಂತಂ, ಅತ್ತೆ ನಾನ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೀನಿ. ಆಯ್ತು ಹೋಗ್ಬಾ ಹಂಗಂತೇಳಿ ಕಳ್ಸ್ಕೊಡ್ತಾರೆ. ಚಂದ್ರಕಾಂತ ಒಂದ್ ಬ್ಯಾಗ್ ಎತ್ಕೊಂಡು ಮಾರ್ಕೆಟ್ಗೆ ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ಹೋಗ್ತಿರುವಾಗ ದಾರಿಯಲ್ಲಿ ಸೀನು ಅಂತ ಒಬ್ರು ಫೋನ್ ಅಲ್ಲಿ ಯಾರತ್ರನೋ ಮಾತಾಡ್ತಾ ಇರ್ತಾರೆ. ಏನ್ ಹೇಳಿ, ಯಾರು ಬಿಳಿ ಮನುಷ್ಯರಿಲ್ಲ, ಎಲ್ಲ ಕಪ್ಪೇ ಇದ್ದಾರೆ. ನಮ್ಮ ಕುಟುಂಬವೇ ಕಪ್ಪು ಕುಟುಂಬವಾಗಿದೆ, ಅದಕ್ಕೆ ಎಲ್ಲರ ಬಣ್ಣ ಒಂದೇ ತರ ಇದೆ. ಅದಕ್ಕೆ ನೀನೇನ್ ಮಾಡ್ತೀಯಾ? ನಂಗೇನು ಮಾಡಲು ಆಗಲ್ಲ, ಅದೇ ಕಷ್ಟ ಅಲ್ವೇ? ನನ್ನ ಮಗಳ ಮದುವೆ ಆಗೋದಿದೆ. ಎಲ್ರು ಕಪ್ಪು ಕುಟುಂಬದವರೊಟ್ಟಿಗೆ ಸಂಬಂಧ ಬೆಳೆಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಮಗಳನ್ನು ನೋಡದೆ ಹಿಂದೆ ಓಡಿ ಹೋಗ್ತಾ ಇದ್ದಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಬಣ್ಣ ಬದಲಾಯಿಸಲು ಎಷ್ಟು ಕ್ರೀಮ್ ಅನ್ನು ಹಾಕಿ ಆಯ್ತು, ಎಷ್ಟು ವೈದ್ಯರನ್ನು ಕೂಡ ನೋಡಿ ಆಯ್ತು. ಯಾವುದೇ ಮ್ಯಾಜಿಕ್ ಇಲ್ದೆ ನಮ್ಮ ಬಣ್ಣ ಕೂಡ ಬದಲಾಗೋದಿಲ್ಲ, ನಮ್ಮ ಮಗಳ ಮದ್ವೆ ಕೂಡ ಆಗೋದಿಲ್ಲ. ಹಂಗಂತ ಅವ್ನ್ ಕಷ್ಟ ಎಲ್ಲ ಹೇಳ್ಕೊತಿರ್ತಾನೆ. ಆ ಮಾತ್ ಕೇಳಿಸ್ಕೊಂಡಿದ್ದ ಚಂದ್ರಕಾಂತಂ, ಹಾ ಐಡಿಯಾ, ನನ್ನ ಹತ್ರ ಇರುವ ಮೇಕಪ್ ಕಿಟ್ ನ ತಗೊಂಡ್ ಹೋಗಿ ಮ್ಯಾಜಿಕ್ ಮೇಕಪ್ ಕಿಟ್ ಅಂತ ಕೊಟ್ಬಿಡಣ. ಅವಾಗ ತುಂಬಾ ದುಡ್ಡು ಕೊಡ್ತಾನೆ, ಅವಾಗ ಸೊಂಟ ಚೇಂಜ್ ಮಾಡಿಸ್ಕೋಬಹುದು. ಹಂಗಂತ ಮನ್ಸಲ್ಲಿ ಅನ್ಕೊಂಡು ಅವನ ಹತ್ರ ಹೋಗಿ, ಅಣ್ಣವ್ರೇ ಇಲ್ಲಿ ನೋಡಿ. ಯಾರಮ್ಮ? ನೀವು ಅವಾಗ್ಲೇ ಫೋನಲ್ಲಿ ಮಾತಾಡ್ತಿದ್ರಲ್ವಾ, ನಾನೆಲ್ಲ ಕೇಳಿಸ್ಕೊಂಡೆ. ನಿನ್ ಸಮಸ್ಯೆಗೆ ಪರಿಷ್ಕಾರ ನನ್ನ ಹತ್ರ ಇದೆ ಹಂಗಂತಂದ್ಲು. ಅದನ್ ಕೇಳಿದ ತಕ್ಷಣ ಶ್ರೀನು ಶಾಕ್ ಆಗ್ತಾನೆ. ಏನು ನಿಜವೇ? ಒಂದು ಹೇಳಿ ಪುಣ್ಯ ಕಟ್ಕೊಳ್ಳಿ ಅಮ್ಮ. ಪುಣ್ಯ ಕಟ್ಕೊಳ್ಳೋದು, ಉಪ್ಪಿನಕಾಯಿ ಕಟ್ಕೊಳ್ಳೋದು ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ದುಡ್ಡು ಬೇಕು, ದುಡ್ಡು. ಎಷ್ಟಾದ್ರೂ ತೊಂದ್ರೆ ಇಲ್ಲ, ಅದೇನು ಹೇಳಿ ಅಮ್ಮ. ಹೇಳೋದೇನ್ ಬೇಕಾಗಿಲ್ಲ, ನನ್ನ ಹತ್ರ ಒಂದು ಮ್ಯಾಜಿಕಲ್ ಮೇಕಪ್ ಕಿಟ್ ಇದೆ. ಅದ್ರಿಂದ ಮೇಕಪ್ ಹಾಕೊಂಡ್ರೆ ಸಾಕು, ತಾರ ಡಬ್ಬ ಸಹ ಅಂದವಾಗಿ ತಯಾರಾಗುತ್ತೆ. ಎಷ್ಟೇ ಹಣ ಆಗ್ಲಿ ಆ ಮ್ಯಾಜಿಕಲ್ ಕಿಟ್ ನಂಗೆ ಕೊಡಿ. ಹಾಗಾದ್ರೆ ನಾಳೆ ಇದೇ ಟೈಮ್ಗೆ ಇಲ್ಲಿ ಬನ್ನಿ. ಹಂಗಂತೇಳಿ ತರಕಾರಿ ತಗೊಂಡ್ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ಮೇಲೆ ಆ ಮೇಕಪ್ ಕಿಟ್ ನ ಎತ್ಕೊಂಡು ಚೆನ್ನಾಗಿ ತೊಳೆದು ಅದನ್ನ ಸೂಪರ್ ಆಗಿ ತಯಾರು ಮಾಡ್ತಾಳೆ. ಹಾ, ಇವಾಗ ಇದನ್ನ ತೋರಿಸಿದ್ರೆ ಯಾರಾದ್ರೂ ಮ್ಯಾಜಿಕಲ್ ಮೇಕಪ್ ಕಿಟ್ ಅಂತ ನಂಬ್ಲೇಬೇಕು. ನಾಳೆ ಇದನ್ನ ಅವನಿಗೆ ಕೊಟ್ಬಿಟ್ಟು ದುಡ್ಡು ತಗೊಂಡ್ಬಿಡ್ತೀನಿ ಹಂಗಂತ ಅನ್ಕೋತಿದ್ಲು. ಅವಳು ಅನ್ಕೊಂಡಂಗೆ ಆ ಮೇಕಪ್ ಕಿಟ್ ನ ಸೀನುಗೆ ದುಡ್ಗೆ ಮಾರ್ಬಿಡ್ತಾಳೆ. ಆ ದುಡ್ಡು ತಗೊಂಡು ಮನೆಗ್ ಸಹ ಬಂದ್ಬಿಡ್ತಾಳೆ. 2 ದಿನ ಕಳ್ದೋಗುತ್ತೆ. ಚಂದ್ರಕಾಂತ ದುಡ್ಡಿನ ಪೆಟ್ಟಿಗೆ ನೋಡ್ತಾ, ಈ ದುಡ್ಡಿಂದ ಏನ್ ಬೇಕಾದ್ರೂ ತಗೋಬೋದಪ್ಪ ಹಂಗಂತ ಮನ್ಸಲ್ಲಿ ಅನ್ಕೋತಿರುವಾಗ ಆಚೆಯಿಂದ, ಏನಮ್ಮ
ಹೊರಗೆ ಬನ್ನಿ, ಹೊರಗೆ ಬನ್ನಿ. ಹಂಗಂತ ಜೋರಾಗಿ ಯಾರೋ ಕೂಗಾಡ್ತಾ ಇದ್ರು. ಅದಕ್ಕೆ ಚಂದ್ರಕಾಂತಂ ಸೂರ್ಯಕಾಂತಂ ಇಬ್ರು ಆಚೆ ಬರ್ತಾರೆ. ಆಚೆ ನಿಂತ್ಕೊಂಡು ಕಿರ್ಚ್ತಾ ಇರೋದು ಸೀನು. ಅವನ ನೋಡಿದ ತಕ್ಷಣ ಚಂದ್ರಕಾಂತಂಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ, ಇವನ್ಗೆ ನಿಜ ಗೊತ್ತಾಗ್ಬಿಡ್ತಾ? ಹಾಗಾದ್ರೆ ಎಲ್ಲ ದುಡ್ಡು ಮತ್ತೆ ಇವನು ವಾಪಸ್ ಕೊಡ್ಬೇಕಾ? ಛೇ! ಹಂಗಂತ ಮನ್ಸಲ್ಲಿ ಅನ್ಕೋತಿರುವಾಗ ಸೂರ್ಯಕಾಂತ, ಏನಪ್ಪ, ಏನ್ ಬೇಕು? ಏನಾಯ್ತಾ? ನಿಮ್ಮ ಸೊಸೆ ನನ್ನ ತಲೆ ಹಾಳು ಮಾಡಿ ಮ್ಯಾಜಿಕಲ್ ಕಿಟ್ ಅಂತ ಹೇಳಿ ಇದನ್ನ ಹಾಕಿದ್ರೆ ಎಲ್ರೂ ಬಿಳಿ ಆಗ್ತಾರಂತ ಹೇಳಿದ್ಲು. ಹಾಗೂ 10 ಲಕ್ಷ ರೂಪಾಯಿ ತೆಗೆದುಕೊಂಡು ಇದನ್ನ ಹಾಕಿದ್ಮೇಲೆ ಬಿಳಿ ಅಲ್ಲ, ನಾವು ಇನ್ನೂ ಕಪ್ಪಾಗಿದ್ದೇವೆ. ಆ ಮಾತ್ ಕೇಳಿ ಸೂರ್ಯಕಾಂತಂ ಶಾಕ್. ಏನು, ನನ್ ಸೊಸೆ ಅಷ್ಟ್ ದೊಡ್ಡ ಕೆಲ್ಸ ಮಾಡಿದ್ಲ? ನಾನು ಅದೇ ಹೇಳ್ತಿರೋದಲ್ವಾ, ನನ್ನ 10 ಲಕ್ಷ ರೂಪಾಯಿ ಕೊಟ್ಟು ಬಿಡಿ, ಇಲ್ಲಾದ್ರೆ ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಹಾಕಿ ಬಿಡ್ತೇನೆ. ಹಂಗಂತೇಳಿ ಆ ಮೇಕಪ್ ಕಿಟ್ ನ ಸೂರ್ಯಕಾಂತಂಗೆ ತೋರಿಸ್ತಾನೆ. ಸೂರ್ಯಕಾಂತಂ ಅದನ್ನ ನೋಡಿ ಚಂದ್ರಕಾಂತಂ ಹತ್ರ, ಚಂದ್ರಕಾಂತಂ ತಪ್ಪು ಮಾಡಿದೀನಿ ಅಂತ ಭಾವನೆಯಿಂದ ತಲೆ ತಗ್ಗಿಸ್ಕೋತಾ, ನನ್ನಂಗ್ ಕ್ಷಮಿಸಿ ಅತ್ತೆ, ಹೆಂಗಾದ್ರೂ ನನ್ನ ಈ ಸಮಸ್ಯೆಯಿಂದ ಕಾಪಾಡಿ ಅತ್ತೆ ಹಂಗಂತ ಮೆತ್ತಗಂತಿದ್ಲು. ಹೌದು, ಇದು ಮ್ಯಾಜಿಕಲ್ ಮೇಕಪ್ ಕಿಟ್ ಅಲ್ಲ, ನಾನು ಅದೇ ಹೇಳ್ತಿದ್ದೀನಲ್ಲ, ಇದು ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್. ಆ ಮಾತ್ ಕೇಳಿದ ತಕ್ಷಣ ಇಬ್ರು ಶಾಕ್ ಆಗ್ತಾರೆ. ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್? ಹೌದು, ಇದು ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್. ಈ ಮ್ಯಾಜಿಕ್ ಕೆಲ್ಸ ಮಾಡ್ಬೇಕಂದ್ರೆ ಫಸ್ಟ್ ಈ ಪೆಟ್ಟಿಗೆ ಗೋಲ್ಡನ್ ಕಲರ್ ಅಲ್ಲಿ ಇರ್ಬೇಕು. ಇರಿ ಹಂಗಂತ ಹೇಳಿ ಒಳಗಡೆ ಹೋಗಿ ಗೋಲ್ಡನ್ ಕಲರ್ ತಗೊಂಬಂದು ಪೆಟ್ಟಿಗೆಗೆ ಹಚ್ತಾಳೆ. ತಗೊಳ್ಳಿ, ಇವಾಗ ಇದ್ರಿಂದ ಮೇಕಪ್ ಹಾಕೊಳ್ಳಿ, ಪಕ್ಕ ಬೆಳ್ಳಗಾಗ್ತೀರಾ, ಇದೇ ನನ್ ಗ್ಯಾರಂಟಿ ಹಂಗಂತೇಳಿ ಸೀನುಗ್ ಕೊಡ್ತಾಳೆ. ಸೀನು ಆ ಬಾಕ್ಸ್ ತಗೋತಾ, ಹಿರಿಯರು, ಅದಕ್ಕೆ ನಾನು ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಡ್ತೇನೆ. ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನಾಳೆ ಪುನಃ ಬರ್ತೇನೆ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾನೆ. ಹೋಗಿದ ತಕ್ಷಣ ಚಂದ್ರಕಾಂತಂ, ಅತ್ತೆ, ನಿಜವಾಗ್ಲೂ ಅದು ಮ್ಯಾಜಿಕಲ್ ಮೇಕಪ್ ಕಿಟ್ಟಾ? ಹೌದೇ, ಅದು ನಮ್ ಪೂರ್ವಿಕರು ಯೂಸ್ ಮಾಡಿದ ಮ್ಯಾಜಿಕಲ್ ಮೇಕಪ್ ಕಿಟ್ ಕಣೆ. ಎಲ್ಲೋ ಕಳ್ದೋಗಿರತ್ತೆ ಅಂತ ನಾನು ಹುಡ್ಕೋದ್ ಬಿಟ್ಬಿಟ್ನೆ, ಕೊನೆಗೆ ಅದ್ ನಿನ್ಗ್ ಸಿಕ್ಕಿದೆ ನೋಡು. ಹೌದತ್ತೆಮ್ಮ, ಮೊನ್ನೆ ಬಾವಿಯಲ್ಲಿ ಸಿಕ್ತು. ಹೌದೇ, ತುಂಬಾ ದಿನ ನೀರಲ್ಲಿತ್ತಲ್ವಾ, ಅದಕ್ಕೆ ಅದ್ರ ಕಲರ್ ಹೋಗಿದೆ. ಅದು ಕೆಲ್ಸ ಮಾಡ್ಬೇಕಂದ್ರೆ ಗೋಲ್ಡನ್ ಕಲರ್ ಅಲ್ಲಿ ಇರ್ಬೇಕು. ಅದು ಮ್ಯಾಜಿಕಲ್ ಗೋಲ್ಡನ್ ಮೇಕಪ್ ಕಿಟ್ ಅಲ್ವಾ? ಹಂಗಂತ ಹೇಳ್ತಿರುವಾಗ ಚಂದ್ರಕಾಂತ ಮನ್ಸಲ್ಲಿ, ಛ, ನಿಜವಾಗ್ಲೂ ಅದ್ ಮ್ಯಾಜಿಕಲ್ ಮೇಕಪ್ ಕಿಟ್ ಅಂತ ತಿಳಿದಿದ್ರೆ ಕೋಟಿ ರೂಪಾಯಿಗಾದ್ರೂ ಅದನ್ ಮಾರ್ತಿದ್ದೆ. ಛ, ಅನವಸರವಾಗಿ ನಾನ್ ತಪ್ಪು ಮಾಡ್ಬಿಟ್ನಲ್ವಪ್ಪ ಹಂಗಂತ ನೀರಾಸೆ ಪಡ್ತಾ ಇದ್ಲು. ಒಂದಿನ ಚಂದ್ರಕಾಂತಂ ಮನೆಯಲ್ಲಿ ಫ್ಯಾನ್ ಕೆಳಗಡೆ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಸಡನ್ ಆಗಿ ಕರೆಂಟ್ ಹೋಗಿದ್ರಿಂದ, ಅದು ಅಲ್ಲದೆ ಅದು ಬಿಸಿಲುಗಾಲ ಬೇರೆ, ಅದಕ್ಕೆ ಅವಳಿಗೆ ತುಂಬಾನೇ ಶೆಕೆ ಆಗುತ್ತೆ. ಅಯ್ಯೋ ದೇವ್ರೆ, ಎಷ್ಟು ಶೆಕೆ ಆಗ್ತಿದೆ. ಈ ಸಲ ಬಿಸಿಲಂತೂ ಸೂರ್ಯನಿಗೆ ಬೆವರು ಸುರಿಸುತ್ತೆ. ದೇವ್ರೆ, ಫ್ಯಾನ್ ಇಲ್ದೆ ಒಂದ್ ನಿಮಿಷನೂ ಕೂರಕ್ಕಾಗಲ್ಲಪ್ಪ ಹಂಗಂತ ಅನ್ಕೋತಿದ್ಲು. ಆದ್ರೆ ಸೂರ್ಯಕಾಂತ ಮಾತ್ರ ಹ್ಯಾಪಿಯಾಗಿ ಕುತ್ಕೊಂಡು ಎಷ್ಟೋ ರಿಲ್ಯಾಕ್ಸ್ ಆಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಟೀ ಕುಡಿತಿದ್ಲು. ಅದನ್ನ ನೋಡಿ ಚಂದ್ರಕಾಂತಂ ಮನ್ಸಲ್ಲಿ, ಏನಿ ಅಮ್ಮ, ಇಷ್ಟು ಶೆಕೆ ಆಗಿದ್ರೆ ಕುತ್ಕೊಂಡು ಟೀ ಕುಡಿತಾ ಇದ್ದಾಳೆ. ಹಂಗೆ ಸೂರ್ಯಕಾಂತಂನ ನೋಡ್ತಾ ಇದ್ಲು. ಅದನ್ನ ಗಮನಿಸಿದ ಸೂರ್ಯಕಾಂತ, ಏನೇ ಹಂಗ್ ನೋಡ್ತಿದ್ಯಾ? ಹಂಗ್ ನೋಡ್ಬೇಡ, ದೃಷ್ಟಿ ಆಗತ್ತ ನಂಗೆ ಹಂಗಂತ ಅಂತಾರೆ. ಅದಕ್ಕೆ, ಏನತ್ತಿ ಅಮ್ಮ ನೀವು, ಕೆಯಿಂದ ನಾನು ನರ್ಲಾಡ್ತಾ ಇದ್ದೀನಿ, ನೀವೇನಪ್ಪ ಅಂದ್ರೆ ಆರಾಮಾಗಿ ಕುತ್ಕೊಂಡು ಟೀ ಕುಡಿತಿದ್ದೀರಾ. ಏನೇ ನಿನಗ್ ಕಷ್ಟ? ಯಾವಾಗ್ಲೂ ನನ್ ಮೇಲ್ ಬಿದ್ದು ಯಾಕೆ ಅಳ್ತೀಯಾ? ನಿನ್ ಮುಂದೆ ಪ್ರಶಾಂತವಾಗಿ ಕುತ್ಕೊಳ್ಳೋದು ತಪ್ಪೇನೆ? ಛೇ, ಹಂಗಂತ ಅಂತಾಳೆ. ಅದಕ್ಕೆ ಚಂದ್ರಕಾಂತ ಅಳೋ ಮುಖ ಇಟ್ಟು, ಅಷ್ಟೇ ಅತ್ತಿ ಅಮ್ಮ, ಅಷ್ಟೇ, ಹೋಗಿ. ನಾನು ಈ ಶೆಕೆಯಿಂದ ಬೆವರಿಂದ ಎಷ್ಟು ಕಷ್ಟ ಪಡ್ತಿದ್ದೀನಿ ಅದ್ ನಿಮಗ್ ಕಾಣಿಸ್ತಿಲ್ಲ. ನಾನ್ ಮಾಡೋ ಕಿತಾಪತಿನೇ ಗೊತ್ತಾಗುತ್ತಾ? ಮೊದಲ್ ನೀನ್ ಆಳೋದ್ ನಿಲ್ಸೆ, ನಾನೇನೋ ಒಂದ್ ಮಾಡ್ತೀನಲ್ವಾ ಹಂಗಂತೇಳಿ ಅವಳ ರೂಮಿಂದ ಒಂದ್ ಸೋಪ್ ತಗೊಂಡ್ ಬಂದ್ ಕೊಟ್ಟು ಚಂದ್ರಕಾಂತಾಗೆ ಅದನ್ ಕೊಟ್ಟು, ತಗೊಳ್ಳೆ ಹುಡುಗಿ, ಇದು ಮ್ಯಾಜಿಕಲ್ ಕೂಲಿಂಗ್ ಸೋಪ್. ಇದನ್ನೇನಾದ್ರೂ ನೀನ್ ಬಳಸಿದ್ರೆ ಎಷ್ಟು ಬಿಸಿಲಲ್ಲೋದ್ರೂ ನಿನ್ಗೆ ಶೆಕೆ ಆಗಲ್ಲ, ಬೇವರು ಸುರಿಯಲ್ಲ, ಫುಲ್ ತಣ್ಣಗಿರುತ್ತೆ ಹಂಗಂತ ಹೇಳ್ತಾಳೆ. ಅದಕ್ಕೆ ಅವಳಿಗೆ ಫುಲ್ ಖುಷಿ ಆಗುತ್ತೆ. ನಮ್ಮ ಅತ್ತೆಯವ ತುಂಬಾ ಒಳ್ಳೆಯವಳು ಹಂಗಂತ ಹೇಳಿ ಆ ಸೋಪ್ ತಗೊಂಡ್ ಹೋಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಬಂದಿದ್ದ ಸೂರ್ಯಕಾಂತ ಮಾತ್ರ, ಅಬ್ಬಾ ಅತ್ತಿಯಮ್ಮ, ಈ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ಅಲ್ಲಿ ಸ್ನಾನ ಮಾಡಿದೆ ಎಷ್ಟು ತಣ್ಣಗಿದೆ ಗೊತ್ತಾ? ನಿಮ್ ಒಳ್ಳೆ ಮನ್ಸ್ ತರನೇ ಇದೆ.
ಅರೆ ನಿನ್ ವಯ್ಯಾರಗಳು ತಣ್ಣಗಿರ. ಇಷ್ಟವರೆಗೂ ಗಯ್ಯಾಳಿ ತರ ಕಿರ್ಚ್ತಿದೆ, ಇವಾಗ ಒಳ್ಳೆ ಅತ್ತೆ ಒಳ್ಳೆ ಮನ್ಸಿರೋ ಅತ್ತೆ ಅಂತಿದ್ಯಾ? ನೀನು ಸಾಧಾರಣದವಳಲ್ವೇ, ನೀನ್ ಯಾವಳು ಲೇಡಿ ಕಮಲ್ ಹಾಸನ್ ಅನ್ಸುತ್ತೆ. ಹಂಗಂತಾಳೆ ಅದಕ್ ಚಂದ್ರಕಾಂತ ನಾಚಿಕೆಯಿಂದ, ಏನೋ ನಿಮ್ ದಯೆ. ಅದಕ್ಕೆ ಸೂರ್ಯಕಾಂತ ಚಂದ್ರಕಾಂತ ಕೈಯಲ್ಲಿರುವ ಮ್ಯಾಜಿಕಲ್ ಸೋಪ್ ನ ಟಕ್ ಅಂತ ಕಿತ್ಕೋತಾಳೆ. ಅದಕ್ಕೆ ಅವಳು, ಯಾಕತ್ತಿಯಮ್ಮ ಹಂಗ್ ಕಿತ್ಕೊಂಡ್ರಿ? ನಿನ್ ಬಗ್ಗೆ ಗೊತ್ತಿದ್ದು ನಾನು ಇದನ್ ನಿನ್ ಕೊಡ್ತೀನೇನೆ, ನೀನ್ ಇದನ್ ತಗೊಂಡೋಗಿ ಏನೋ ಒಂದ್ ಕಿತಾಪತಿ ಮಾಡ್ತೀಯ. ಅಯ್ಯೋ ಅತ್ತಿಯಮ್ಮ ನನ್ ಕಾಪಾಡು ಅಂತ. ಅದ್ ನನ್ ತಲೆ ಮೇಲೆ ಬರಕ್ಕೆ, ನಾನ್ ನಿನ್ನ ಸಹಾಯ ಮಾಡಕ್ಕೆ ಯಾಕೆ ಬೇಕಿದೆಲ್ಲ ಹೇಳೋ. ಅದಕ್ಕೆ ಇದನ್ ತಗೊಂಡು ಎಲ್ಲಾದ್ರೂ ಮುಚ್ಚಿಡ್ತೀನಿ ಹಂಗಂತ ಹೇಳಿ ಸೂರ್ಯಕಾಂತಂ ಆ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ನ ಬಚ್ಚಿಡೋದಕ್ಕೋಸ್ಕರ ಒಳಗಡೆ ಹೋಗ್ತಾರೆ. ಅದಕ್ಕೆ ಚಂದ್ರಕಾಂತಂ ಮನ್ಸಲ್ಲಿ, ಛ ನಮ್ಮ ಅತ್ತಿಯಮ್ಮ ಯಾವಾಗ್ಲೂ ಒಳ್ಳೆ ಒಳ್ಳೆ ವಸ್ತು ಎಲ್ಲ ಬಚ್ಚಿಕ್ ಬಿಡ್ತಾರೆ, ನಾನು ಹೆಂಗಾದ್ರೂ ಅದನ್ನ